ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರು ಅಂತಾರಲ್ಲ. ನೋಡಿ, ನಂದು ಆಡಿಯೋ ಕ್ಯಾಸೆಟ್ ಕಂಪ್ನಿ ಇತ್ತು, ಶ್ರೀಮಾತಾ ಆಡಿಯೋ ಅಂತ ಹೇಳಿದೆ. ಗಾರ್ಮೆಂಟ್ಸ್ ಉದ್ಯಮ ಇತ್ತು. ನನ್ನ ಮನೆಯ ಜೀವನಕ್ಕೆ ಅಂತ ಒಂದು ಗಂಗಾ ಪ್ರಕಾಶನ ಅಂತ ಮಾಡಿಕೊಂಡು ಇಚ್ಛಿತಿಗೆ ಒಂದು ಪತ್ರಿಕೆ ನಡೆಸ್ತೀನಿ. ಒಂದು ಮ್ಯಾಗ್ಝಿನ್ ಪ್ರತಿ ತಿಂಗಳು ಒಂದು ಮ್ಯಾಗ್ಝಿನ್ ಬರುತ್ತೆ. ಅದರಲ್ಲಿ ತಿಂಗಳ ಒಂದು 4 ಲಕ್ಷ ರೂಪಾಯಿ ಸಿಗುತ್ತೆ ನನ್ನ ಕುಟುಂಬ ನಡೆಸಲಿಕ್ಕೆ. ಇವತ್ತು 4 ಲಕ್ಷ ಸಿಗುತ್ತೆ. ನಮ್ಮ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ 17 ಜನ ಕೆಲಸ ಮಾಡ್ತಾರೆ. ನಮ್ಮ ಕಚೇರಿ ಒಂದು ತಿಂಗಳ ಖರ್ಚು 12 ಲಕ್ಷ ರೂಪಾಯಿ ಇದ್ದರೆ ಮಾತ್ರ ಆಫೀಸು ನಡೆಯುತ್ತೆ, ಇಲ್ಲೋದ್ರೂ ನಡೆಯಲ್ಲ. ಯಾರೇ ಬಂದು ಕಷ್ಟ ಅಂತ ಹೇಳಿಕೊಂಡು ಬೀದರಿಂದ ಟ್ರೈನ್ ಹತ್ತಿ ಬೆಂಗಳೂರಿಗೆ ಬಂದರೆ ಆಸ್ಪತ್ರೆಗೆ ನಾರಾಯಣಗೌಡರು ನೆನೆಸ್ಕೋತಾರೆ. ಮದುವೆ ಟೈಮಲ್ಲಿ ಅಣ್ಣ ನೀನು ಏನು ಮಾಡ್ತಿದ್ರು, ಒಂದಿಷ್ಟು ಊಟನಾರ ಹಾಕು ಅಂತ ಹೇಳ್ತಾರೆ. ಶಾಲೆ ಟೈಮಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟು ಇಲ್ಲ ಡೊನೇಷನ್ ಕೊಡು